ನನ್ನ ಕಲ್ಲು ಕುಚ್ಕನಕ ಒಂದು ಗಿಡ ಇದು ಬೇಕು ಅಂತ ಬಕಾಸ್ಪುರ ಭೀಮನ್ ಕೇಳಿದಾಗ ಆವಾಗ ಈ ಆಲದ ಮರನ ಕಿತ್ತು ಹಲ್ಲು ಕುಚ್ಕನ ಕೊಟ್ಟು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮಸ್ಕಾರ. ಇದು ಮರ ನೋಡ್ತಾ ಇರ್ಬೋದು ನೀವು ನನ್ನ ಬ್ಯಾಕ್ ಸೈಡು, ದೊಡ್ಡ ಆಲದ ಮರ. ಇದು ತುಂಬ 4000 ವರ್ಷಗಳ ಇತಿಹಾಸ ಇರುವಂಥ ಮರ. ಭೀಮ ಬಕಾಸುರಿಗೆ ಸಂಬಂಧ ಇರುವಂಥ ಮರ ಇದು. ಏನು ಕತೆ, ಇದ್ರ ಕತೆ ಏನು ಅಂತ ಇಲ್ಲಿನ ಸ್ಥಳೀಯರನ್ನ ಕೇಳೋಣ. ನಿಮ್ಮ ಹೆಸರು? ಚೌಡಪ್ಪ ಅಂತ. ಚೌಡಪ್ಪನವ್ರನ್ನ ಕೇಳೋಣ. ಚೌಡಪ್ಪನವರು ಈ ಮರದ ಬಗ್ಗೆ ಹೇಳ್ತಾರೆ, ಏನು ಇದರ ಕತೆ ಅಂತ ಹೇಳ್ತಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆಯೇ ಇನ್ಸ್ಟಾ ಹಾಗೂ ಫೇಸ್ಬುಕ್ನಲ್ಲೂ ಸಹ ನನ್ನ ಚಾನಲ್ನ ಫಾಲೋ ಮಾಡಿಬಿಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರದಲ್ಲಿ ಈ ಭೀಮ ಬಕಾಸುರ ಸಂಭವ ಮಾಡೋದಕ್ಕೋಸ್ಕರ ಈ ಕೈವಾರದಲ್ಲಿರುವಂಥ ಬೆಟ್ಟದಲ್ಲಿ ಭೀಮ ಬಕಾಸುರನ್ನ ಸಂಹಾರ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇವರಿಬ್ಬರ ಮಧ್ಯೆ ಯುದ್ಧ ನಡೆಯುವಾಗ ಬಕಾಸುರನಿಗೆ ಹಲ್ಲಲ್ಲಿ ಏನೋ ಸಿಕ್ಕಿ ಹಾಕ್ಕೊಂಡಂಗೆ ಆಗುತ್ತೆ. ಆಗ ಬಕಾಸುರ ಭೀಮನ್ಗೆ ಹೇಳ್ತಾನೆ, ಭೀಮ ನನಗೆ ಒಂದು ಕಡ್ಡಿ ಕೊಡು, ಅಲ್ಲಲ್ಲಿ ಏನೋ ಚುಚ್ಕೊಂಡಿದೆ ಅಂತ. ಆಗ ಭೀಮ ಒಂದು ಆಲದ ಮರವನ್ನೇ ಎತ್ತಿ ಕೊಟ್ಬಿಡ್ತಾನೆ ಬಕಾಸುರನಿಗೆ. ನಾನು ಇದೆಲ್ಲ ಕೇಳಿದ್ದು ಅಂದಿದ್ದಕ್ಕೆ ಭೀಮ ಆ ಮರವನ್ನು ಎತ್ತಿ ಬಿಸಾಡ್ತಾನೆ. ಆ ಮರ ಬಂದು ಇಲ್ಲಿ ಬೀಳುತ್ತೆ. ಲಕ್ಷ್ಮಣ್ ತೀರ್ಥ ಐತೆ, ಅಲ್ಲಿಂದ ಎಸ್ದಾಗ ಈ ಹುಲ್ಗುಮ್ನಲ್ಲಿ ಗಡಿದಾಗ ಬಂದು ಯಾವ್ದು ಮರ ಉಲ್ಟಾ ಬಿತ್ತು. ಯಾರು ಎಸ್ತಿದ್ದು? ಭೀಮ ಅಲ್ಲ, ಭೀಮನ ಭೀಮ್ ನೆಸ್ತಿದ್ದು. ಭೀಮ ಎಸ್ಬಿಟ್ಟು ಅವಾಗ ಹಿರಿದ ಆಡಿದಾಗ ಆವಾಗ ಏನಾಯ್ತು, ಆ ಬಕಾಸುರನ ಸಂಭವ ಆಯ್ತು. ಹೀಗೆ ಕೈವಾರ ಬೆಟ್ಟದಿಂದ ಭೀಮ ಎಸೆಯುವ ಮರ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಹುಲಿಗುಮ್ನಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಬಂದು ಉಲ್ಟಾ ಬೀಳುತ್ತೆ. ಈಗಲೂ ಸಹ ನಾವು ನೋಡ್ಬೋದು, ತುಂಬಾ ಬೃಹದಾಕಾರವಾಗಿದೆ ಈ ಒಂದು ಆಲದ ಮರ. ಇದನ್ನ ಕೈವಾರ ತಾತಯ್ಯನವರು ಸಹ ಅವರ ಗ್ರಂಥದಲ್ಲಿ ಬರೆದಿದ್ದಾರೆ. ತಾತನವರು ಹುಟ್ಟಿದ್ರು, ನಾವು ಸುಳ್ಳು ಹೇಳ್ಬೋದು. ತಾತನವ್ರ ಗ್ರಂಥ ಬರ್ದವ್ರೆ. ಆ ಗ್ರಂಥದಲ್ಲಿ ಕೂಡ ಈ ಮರದ ಇತಿಹಾಸ ಐತೆ. ಭೀಮನ ಬಕಾಸುರನು, ಆ ಭೀಮನ ಬಕಾಸುರನು ಸಾಮಾನ್ಯವಾಗಿ ಎಲ್ಲರೂ ಕೈವಾರ, ಕೈಲಾಸಗಿರಿ ಎಲ್ಲದಕ್ಕೂ ಬರ್ತಾರೆ. ಸೊ ಈ ಮರನ ನೋಡಿ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಮರ. ಈ ಥರ ಮರ ಎಲ್ಲೂ ಇರಲ್ಲ ಸುತ್ತಮುತ್ತ. ಸ್ವತಃ ಭೀಮನೇ ಬಿಸಾಕಿರುವಂಥ ಮರ. ಸುಮಾರು 4000 ವರ್ಷಗಳ ಇತಿಹಾಸ ಇರೋ ಮರ. ತಾತಯ್ಯನವರ ಗ್ರಂಥದಲ್ಲೂ ಸಹ ಇದು ಮೆನ್ಷನ್ ಆಗಿದೆ. ಯಾರಾದರೂ ಕೈವಾರಕ್ಕೆ ಎಲ್ಲ ಬಂದಾಗ ಈ ಮರನೂ ಸಹ ಒಂದ್ಸರಿ ವೀಕ್ಷಣೆ ಮಾಡಿ. ಇದು ಒಂದು ಫೇಮಸ್ ಟೂರಿಸಂ ಪ್ಲೇಸ್ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಕರ್ನಾಟಕ ಟೂರಿಸಮ್ಮು ಸಹ ಇದ್ರ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ಇದನ್ನ ಒಂದು ಟೂರಿಸಂ ಪ್ಲೇಸ್ ಮಾಡಬೇಕು. ತುಂಬ ದೊಡ್ಡದಾದ ಆಲದ ಮರ, ತುಂಬ ಚೆನ್ನಾಗಿದೆ. ಒಂದ್ಸರಿ ವಿಸಿಟ್ ಮಾಡಿ. ಕೈವಾರಕ್ಕೆ ಬಂದಾಗ ಹುಲಿಗುಮ್ನಹಳ್ಳಿ ಅಂತ ಕೇಳಿ ಯಾರನ್ನಾದ್ರು, ಹುಲುಗುಮ್ಮನಹಳ್ಳಿ ಅಂತ ಕೇಳಿ ಯಾರನ್ನಾದ್ರು. ಸೊ ಅಡ್ರೆಸ್ ಹೇಳ್ತಾರೆ. ಅಲ್ಲಿ ಬಂದು ಭೀಮನ ಮರ ಅಂತ ಕೇಳಿದ್ರೆ ಆ ಊರಲ್ಲಿ ಯಾರು ಬೇಕಾದರೂ ಈ ಮರನ ತೋರಿಸ್ತಾರೆ. ಬಂದು ಒಂದ್ಸರಿ ವಿಸಿಟ್ ಮಾಡಿ.